ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪತ್ರವೊಂದನ್ನು ಬರೆದಿದ್ದಾರೆ. ಈ ರೀತಿ ಘಟನೆಯಾದಂತ ಸಂದರ್ಭದಲ್ಲಿ ಗಾಬರಿಯಿಂದ ಆಡಳಿತ ಮಾಡಬಾರದು. ಬೆಂಗಳೂರಲ್ಲಿ ಇನ್ನು ಮುಂದೆ ಮ್ಯಾಚ್ ನಡೆಸದೇ ಇರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ರೀತಿ ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ ಬೆಂಗಳೂರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕ್ರಿಕೆಟ್ ಬೋರ್ಡ್ ಈ ರೀತಿಯ ಕ್ರಮ ತೆಗೆದುಕೊಳ್ಳುವ ಮೊದಲು ನೀವು ಕ್ರಮ ಕೈಗೊಳ್ಳಿ. ಒಂದು ವೇಳೆ ಅಧಿಕಾರಿಗಳ ಅಮಾನತು ತಪ್ಪಾಗಿದ್ರೆ ಅದನ್ನು ವಾಪಸ್ ಪಡೆಯಿರಿ ಅಂತ ವೀರಪ್ಪ ಮೊಯ್ಲಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಯಾಕಂದರೆ ಕ್ರಿಕೆಟ್ ವರ್ಗಾಯಿಸೋದು ಅಂತ ಹೇಳಿದರೆ ಭಾಳ ದೊಡ್ಡ ಕೆಲಸ. ಅದು ಇಂಥ ಒಂದು ಘಟನೆಯಿಂದಾಗಿ ದುರ್ಘಟನೆಯೇ ಆಗಿದೆ ಅದು. ಅದರಿಂದಾಗಿ ಇವತ್ತು ಕ್ರಿಕೆಟ್ ಬೋರ್ಡು ಒಂದು ರೀತಿಯ ಎಕ್ಸೆಸ್ ರಿಯಾಕ್ಷನ್ ಮಾಡತಕ್ಕಂಥದ್ದು, ಕರ್ನಾಟಕ ಸರ್ಕಾರ ಎಕ್ಸೆಸ್ ರಿಯಾಕ್ಷನ್ ಮಾಡತಕ್ಕಂಥದ್ದು ಇದು ಎಂದಿಗೂ ಕೂಡ ಸಲ್ಲದು. ಇದರಿಂದ ಎಲ್ರಿಗೂ ಕೂಡ ತೊಂದರೆ ಆಗ್ತದೆ. ಅದಕ್ಕಾಗಿ ಅವರಿಗೆ ಹೇಳಿದ್ದೇನೆ, ಒಂದು 2-3 ಇಂಕ್ವೈರಿ ಮಾಡಿದ್ದೀರಿ ಇದರ ಬಗ್ಗೆ. ಈಗ ತಕ್ಷಣ ಮಾಡಬೇಕಾದ್ದು ಅದನ್ನು ಬರೆದಿಲ್ಲ. ಅದರಲ್ಲಿ ಏನಂತ ಹೇಳಿದರೆ ಮುಖ್ಯ ಕಾರ್ಯದರ್ಶಿಗಳ ಒಂದು ಅಥವಾ ಎಡಿಷ್ನಲ್ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಅವರ ಒಂದು ಸಮಿತಿ ಮಾಡಿ ತಕ್ಷಣ ಎಲ್ಲಿ ಎಕ್ಸೆಸ್ ಆಗಿದೆ ಅಂದರೆ ಕೆಲವರನ್ನು ಅಮಾನತು ಮಾಡಿದ್ದಿದ್ರೆ, ತಪ್ಪಾಗಿ ಅಮಾನತು ಮಾಡಿದರೆ, ಅವರು ಹೊಣೆಗಾರರಲ್ಲದಿದ್ದರೆ ಅಥವಾ ಅದನ್ನು ಕೂಡಲೇ ಇದು ಅಮಾನತನ್ನು ಹಿಂದೆ ತೆಗೆದುಕೊಂಡು ಅವರನ್ನು ಪುನಃ ಅಧಿಕಾರಕ್ಕೆ ತರಬೇಕು. ಯಾಕಂತ ಹೇಳಿದರೆ ಇಲ್ಲಿ ಒಂದು ಗವರ್ನೆನ್ಸ್, ಆಡಳಿತ ಪರಿಕ್ರಮದ ಪ್ರಶ್ನೆ. ಅದು ಆಡಳಿತ ಪರಿಕ್ರಮದಲ್ಲಿ ಯಾವುದು ಅಧಿಕಾರಿಗಳ ಮೇಲೆ ಒಂದು ವಿಶೇಷವಾದಂಥ ಅನಾವಶ್ಯಕವಾದಂಥ ಒಂದು ಕಾರ್ಯಕ್ರಮ ತೆಗೆದುಕೊಂಡ್ರೆ ಅದರಿಂದ ಆಡಳಿತದ ಒಂದು ಅಧಿಕಾರಿಗಳಿಗೆ ಒಂದು ರೀತಿಯ ಹಿಂಜರಿತ ಆಗ್ತದೆ, ಡಿಮಾರಲೈಸ್ ಆಗ್ತದೆ. ಆ ಪರಿಸ್ಥಿತಿ ಆಗದಂತೆ ನೋಡಬೇಕಾದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಮತ್ತು ಆಡಳಿತ ವರ್ಗದವರ ಕರ್ತವ್ಯ. ಅದನ್ನು ತಿಳಿ ಮಾಡಬೇಕೀಗ. ವಾತಾವರಣ ಕದಡಿದ್ದನ್ನು ಮತ್ತು ಕದಡಬಾರ್ದು, ಅದನ್ನು ಮತ್ತಿಸಲಿಕ್ಕೆ ಹೋಗಬಾರ್ದು. ಆಡಳಿತದ ಅದು ಒಂದು ಘಟನೆ ಆದಮೇಲೆ ಸ್ವಲ್ಪ ಸಮಯ ಹೋದ ಮೇಲೆ ಅದನ್ನು ಪುನರ್ ಆಲೋಚನೆ ಮಾಡಿಕೊಂಡು ಅದನ್ನೊಂದು ಸಮಚಿತ್ತತೆಯಿಂದ ಇದನ್ನು ಪರಿಶೀಲನೆ ಮಾಡಿಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.